ಕಾಂತರಾಜು ಹೆಗ್ಡೆ ವರದಿ ಕೈಬಿಟ್ಟಿದ್ದಕ್ಕೆ ಅಸಮಾಧಾನ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯಗಳ ಬೇಸರ. ಕಾಂತರಾಜ್ ವರದಿಯನ್ನ ಜಾರಿಗೆ ತರ್ತೇವೆ ಎಂದಿದ್ದ ಸರ್ಕಾರ, ಆದರೆ ಹೈಕಮಾಂಡ್ ಮಾತು ಕೇಳಿ ಹೊಸ ಸಮೀಕ್ಷೆಗೆ ಸಜ್ಜಾಗಲಾಗಿತ್ತು. ಬ್ಯಾಕ್ಲಾಗ್ ಹುದ್ದೆಗಳ ಬಡ್ತಿ ಮೀಸಲಾತಿಗೆ ಸಮಸ್ಯೆ ಆಗ್ತಾ ಇದೆ. ಇನ್ನೇನು ಜಾತಿ ಗಣತಿ ಜಾರಿ ಮಾಡಿಯೇ ತೀರ್ತೇವೆ ಅಂದಿದ್ರು ಸಿಎಂ. ಹೀಗಾಗಿ ಆ ಸಮುದಾಯಗಳು, ಅಧಿಕಾರಿ, ಸಿಬ್ಬಂದಿ ವರ್ಗದಲ್ಲೂ ಕೂಡ ಒಂದು ಆಶಾಭಾವನೆ ಅನ್ನೋದು ಹುಟ್ಕೊಂಡಿತ್ತು. ಜೊತೆಗೆ ನಮಗೆ ಹೆಚ್ಚಿನ ಅವಕಾಶ ಸಿಗುತ್ತೆ ಎಂಬ ಆಸೆನೂ ಕೂಡ ಇತ್ತು. ಆದರೆ ಏಕಾಏಕಿಯಾಗಿ ಕಾಂತರಾಜ್ ವರದಿ ಕೈ ಬಿಟ್ಟಿದ್ದಕ್ಕೆ ಸಹಜವಾಗಿ ಈಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸ ಸಮೀಕ್ಷೆ ಯಾವಾಗ ಸತ್ಯ ಇರುತ್ತೋ ಇಲ್ವೋ ಎಂಬ ಅನುಮಾನ ಅವರಲ್ಲಿ ಹುಟ್ಕೊಳ್ತಾ ಇರೋದು. ಹೀಗಾಗಿ ಸರ್ಕಾರದ ಮೇಲೆ ಅಹಿಂದ ಸಮುದಾಯಗಳ ಅನುಮಾನ ಬಲವಾಗ್ತಾ ಇದೆ. ಆದಷ್ಟು ಬೇಗ ಆದರೂ ಹೊಸ ಸಮೀಕ್ಷೆಯನ್ನು ಮಾಡಿಸಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಸಮೀಕ್ಷೆ ಅನೌನ್ಸ್ ಮಾಡಿಬಿಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಒಂದಷ್ಟು ಸಮುದಾಯದವ್ರು ನಿಟ್ಟುಸಿರು ಬಿಟ್ಟಿದ್ರು. ಆದರೆ ಈಗ ಮತ್ತೆ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ಈ ಸರ್ಕಾರದ ವಿರುದ್ಧ ಮುನಿಸ್ಕೊಂಡಿದ್ದಾರೆ. ಹೀಗಾದರೆ ಹೇಗೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಇನ್ನು ಹೊಸ ಸಮೀಕ್ಷೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಅದು ಯಾವಾಗ? ಹಾಗಿದ್ರೆ ಅದನ್ನಾದರೂ ಬೇಗ ಮಾಡಿಸಿ. ಅದಕ್ಕೆ ಇನ್ನೆಷ್ಟು ಸಮಯ ಬೇಕಾಗತ್ತೆ? ಇನ್ನೆಷ್ಟು ದಿನ ನಾವು ಇದೇ ಥರ ಕಾಯಬೇಕಾಗತ್ತೆ? ಈ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗೇನೋ ಹೊಸ ಸಮೀಕ್ಷೆ ಅಂತ ಹೇಳ್ತಿದ್ದಾರೆ. ಬಟ್ ಈ ಹಿಂದಿನ ಸಮೀಕ್ಷೆ ಬಗ್ಗೆ ಸಾಕಷ್ಟು ನಿರೀಕ್ಷೆಯನ್ನು, ಆಕಾಂಕ್ಷೆಯನ್ನು ಇಟ್ಕೊಂಡವರು ಯಾವ ಥರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಖಂಡಿತ ನೀತಿ. ಈಗ ಅಹಿಂದ ಸಮುದಾಯಗಳು ಜಾತಿ ಗಣತಿ ವರದಿಯನ್ನ ಸರ್ಕಾರ ಅನುಷ್ಠಾನಕ್ಕೆ ತರುತ್ತೆ, ನಮ್ಗೆ ಅನುಕೂಲ ಆಗತ್ತೆ ಅನ್ನುವಂತ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ವು ಅಲ್ಪಸಂಖ್ಯಾತ, ದಲಿತ ಮತ್ತೆ OBC ಸಮುದಾಯಗಳು. ಯಾಕೆಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದಲ್ಲಿ ಜನಸಂಖ್ಯೆ ಇದೆ ಅನ್ನುವಂಥದ್ದು ಆ ವರದಿಯಲ್ಲಿ ಬಂದಿತ್ತು. ಸೊ ಆ ಕಾರಣಕ್ಕೆ ನಮ್ಗೆ ಮತ್ತಷ್ಟು ಅವಕಾಶಗಳು ಸಿಗುತ್ತೆ ಅನ್ನುವಂತ ನಿರೀಕ್ಷೆಗಳಿತ್ತು. ಹಾಗೆ ಆ ಸಮುದಾಯಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಏನು ಸರ್ಕಾರಿ ಮಟ್ಟದಲ್ಲಿದ್ದಾರೆ ಅವರಿಗೆ ಬಡ್ತಿಯನ್ನ ಪಡ್ಕೊಳ್ಳೋದಕ್ಕೆ ಮತ್ತೆ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಿಕೊಳ್ಳೋದಕ್ಕೂ ಕೂಡ ಇದು ಹೆಚ್ಚಿನ ಅವಕಾಶ ಆಗತ್ತೆ ಅನ್ನುವಂತ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಈಗ ಹೈಕಮಾಂಡ್ ಹೊಸ ಸಮೀಕ್ಷೆಯನ್ನ ಮಾಡಿಸ್ಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟ ನಂತರ ಕ್ಯಾಬಿನೆಟ್ ನಲ್ಲೂ ಕೂಡ ಈಗಾಗಲೇ ಹೊಸ ಸಮೀಕ್ಷೆಯನ್ನ ಮಾಡ್ತೇವೆ ಅಂತ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದೆ ಸರ್ಕಾರ. ಆದ್ರೆ ಅಧಿಸೂಚನೆಯನ್ನ ಹೊರಡಿಸ್ಬೇಕಾಗತ್ತೆ. ಯಾಕಂದ್ರೆ ನಿರ್ಧಾರವನ್ನು ತೆಗೆದುಕೊಂಡು ಕ್ಯಾಬಿನೆಟ್ ನಲ್ಲಿ ಅದನ್ನ ಘೋಷಣೆ ಮಾಡಿದ್ರೆ ಆಗೋದಿಲ್ಲ. ನೀವು ಅಧಿಸೂಚನೆ, ಸರ್ಕಾರ ಯಾವಾಗ ಅಧಿಸೂಚನೆಯನ್ನ ಹೊರಡಿಸುತ್ತೆ, ಇವತ್ತಿನಿಂದ ಇಂಥ ದಿನದಿಂದ ಹೊಸ ಸಮೀಕ್ಷೆ ಪ್ರಾರಂಭವಾಗತ್ತೆ, ಅಲ್ಲಿಂದ 3 ತಿಂಗಳ ಒಳಗೆ ಈ ಒಂದು ವರದಿ ಸಲ್ಲಿಕೆಯಾಗತ್ತೆ ಅನ್ನುವಂಥದ್ದನ್ನ ಅಧಿಸೂಚನೆ ಹೊರಡಿಸ್ಬೇಕಾಗತ್ತೆ. ಆಗ ಆ ಸಮೀಕ್ಷೆ ಶುರುವಾಗತ್ತೆ. ನಂತರ 3 ತಿಂಗಳ ಒಳಗೆ ವರದಿಯನ್ನ ರೆಡಿ ಮಾಡ್ಬೇಕಾಗತ್ತೆ. ನಂತರ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅಲ್ಲಿಯವರೆಗೂ ಕೂಡ ಸಮಯಾವಕಾಶಗಳಿರುತ್ತೆ. ಜೊತೆಗೆ ಕೆಲವರು ಏಜ್ ಭಾರ ಆಗತ್ತೆ. ಈಗ ಕೆಲವರು ಬಡ್ತಿಯ ನಿರೀಕ್ಷೆಯಲ್ಲಿದ್ದಾರೆ. ಕೆಲವು ಅಧಿಕಾರಿಗಳು, ಅವ್ರಿಗೆ ಈ ಸಮೀಕ್ಷೆ 3 ತಿಂಗಳ ಕಾಲ ಮತ್ತೆ ಹೋಗೋದ್ರಿಂದ ನಂತರದಲ್ಲಿ ಆ ವರದಿ 3 ತಿಂಗಳ ನಂತರ ವರದಿ ಸಲ್ಲಿಕೆಯಾಗಿ ಅದನ್ನ ಮತ್ತೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಮತ್ತೆ ಅದನ್ನ ಅನುಷ್ಠಾನ ತರಕ್ಕೆ ಮತ್ತೊಂದೆರಡು ತಿಂಗಳು ಸಮಯಾವಕಾಶ ವ್ಯರ್ಥವಾಗತ್ತೆ. ಅದರ ಒಳಗಡೆ ಏಜ್ ಲಿಮಿಟ್ ಇರುವಂತವ್ರಿಗೆ ಬಹಳ ಸಮಸ್ಯೆಗಳಾಗತ್ತೆ. ಯಾಕೆಂದ್ರೆ ಬಡ್ತಿ ಸಿಗುವಂತಹ ಅವಕಾಶ ಕೂಡ ಮತ್ತೆ ಲ್ಯಾಪ್ಸ್ ಆಗುವಂತ ಸಾಧ್ಯತೆಗಳಿದೆ. ಹಾಗೆ ಹುದ್ದೆಗಳನ್ನ ಭರ್ತಿ ಮಾಡುವಂತಹ ಸಂದರ್ಭಗಳೇನಿರುತ್ತೆ, ಏಜ್ ಬಾರ್ ಆದಂತವ್ರಿಗೆ ಮತ್ತೆ ಅವಕಾಶಗಳು ಸಿಗೋದಿಲ್ಲ. ಆಗ ವಯೋಮಿತಿಯನ್ನ ಮತ್ತಷ್ಟು ಸಡಿಲ ಮಾಡ್ಬೇಕಾಗತ್ತೆ. ಸೊ ಈ ಕಾರಣಕ್ಕೆ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗ್ತಾ ಇದೆ ಅನ್ನುವಂತ ಕಾರಣಕ್ಕೆ ಈಗಾಗಲೇ ಅಹಿಂದ ಸಮುದಾಯಗಳ ನಾಯಕರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಈ ಗಣತಿಯನ್ನೇ ಮತ್ತೆ ಜಾರಿಗೆ ತಂದಿದ್ರೆ, ಯಾಕೆಂದ್ರೆ ನೀವು ಹೊಸ ಸಮೀಕ್ಷೆಯನ್ನ ಮಾಡಿದ್ರೆ ಮತ್ತೆ ಏನು ತಲೆಗಳು ಒಂದಿರುವಂತದ್ದು 2 ಆಗೋದಿಲ್ಲ. ಯಾಕೆಂದ್ರೆ ಒಂದು ದಲಿತ ಕುಟುಂಬ ಇದೆ ಅಂದ್ರೆ ಅದು 2 ದಲಿತ ಕುಟುಂಬಗಳಾಗೋದಕ್ಕಾಗಲ್ಲ, ಅಥವಾ OBC ಕುಟುಂಬಗಳಾಗೋದಕ್ಕಾಗೋದಿಲ್ಲ, ಅಥವಾ ಅಲ್ಪಸಂಖ್ಯಾತರಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸರ್ವೆ ಅಂದ್ರೆ ಒಂದೇ ರೀತಿಯಾಗೇ ಇರುತ್ತೆ. ಹಾಗಾಗಿ ಒಳಪಂಗಡಗಳಲ್ಲಿ ವ್ಯತ್ಯಾಸ ಆಗಬಹುದು ಬಿಟ್ರೆ ಈ ತಲೆಗಳ ಎಣಿಕೆಯಲ್ಲಿ ಯಾವುದೇ ರೀತಿಯಾದಂತ ವ್ಯತ್ಯಾಸ ಆಗೋದಿಲ್ಲ. ಹಾಗಾಗಿ ಅದನ್ನ ತರಬೇಕಾಗಿತ್ತು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದ್ರು. ಈಗ ಹೊಸ ಸಮೀಕ್ಷೆ ಮಾಡ್ತಾ ಇರೋದ್ರಿಂದ ಈ ಎಲ್ಲ ಸಮಸ್ಯೆಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಹಾಗಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ತರುವಂತ ಪ್ರಯತ್ನವನ್ನ ಆ ಸಮುದಾಯಗಳಿಗೆ ಸೇರಿರುವಂತಹ ಸಂಘಟನೆಗಳು, ಮುಖಂಡರುಗಳು ಈಗ ಮಾಡ್ತಾ ಇದ್ದಾರೆ. ತೀವ್ರವಾಗಿ ಸರ್ಕಾರದ ವಿರುದ್ಧ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.